ನಮ್ಮ ಬುದ್ಧಿಗೆ ಎಲ್ಲ ಧರ್ಮ ಕೇಂದ್ರಗಳಲ್ಲೂ ಧರ್ಮಾಧ್ಯಕ್ಷರಿಗೆ ಮನವಿ ಪತ್ರಗಳನ್ನು ಸಲ್ಲಿಸಿ ಈ ಕೂಡಲೇ ನೀವು ಪ್ರಾದೇಶಿಕ ಗುರುಮಠವನ್ನು ಸ್ಥಾಪನೆ ಮಾಡಿ ನಂತರ ನಮ್ಮೂರಿಗೆ ಬನ್ನಿ. ಅದೇ ರೀತಿ 83 ಪ್ರಕಾರ 3 ಧರ್ಮಾಧ್ಯಕ್ಷರುಗಳ ಆದೇಶದ ಪ್ರಕಾರ ಪ್ರಾಕ್ಟಿಕಲ್ ಏನ್ ನೀಡಿದೆ ಅದನ್ನ ಕನ್ನಡವನ್ನ ಸ್ಥಳೀಯವಾಗಿ ಕರ್ನಾಟಕದಲ್ಲಿ ನೀನು ಪಾಲನೆ ಮಾಡಬೇಕು. ಆದೇಶವನ್ನು ಓದಿಸು. ಇಲ್ಲದಿಂದ ನಮ್ಮ ರೀಟಾ ರೆನಿಯರ್ ಹೇಳ್ದಂಗೆ 10 ವರ್ಷಗಳ ನಂತರ ಮತ್ತೆ ಪುಟ್ಟದೆದ್ದಿದೆ ಕ್ರೈಸ್ತ ಚಳುವಳಿ. ಇದು ಇಲ್ಲಿಗೆ ನಿಲ್ಲಲ್ಲ. ಸರೋಜಿನಿ ಚಿದಾನಂದ ಮೂರ್ತಿಯವರು ಸಭೆ ಮಾಡಿದ್ರು. ಆಗ ಹೇಳಿದ್ರು, ಕನ್ನಡಿಗರುಗಳು ಎದ್ದೋಳಲ್ಲ, ಎದ್ರೆ ಅವ್ರನ್ನ ನಿಲ್ಸಕ್ಕೆ ಯಾರಿಗೂ ಶಕ್ತಿ ಇಲ್ಲ ಅಂತ ಹೇಳಿ. ಹಾಗೆ ಕ್ರೈಸ್ತರು ಎದ್ದೋಳಲ್ಲ. ಹಿಂದೆ ನಾವು ಧರ್ಮ ಜಾತಿ ಎಲ್ಲವನ್ನು ಬಿಟ್ಟು ಕನ್ನಡವೇ ಧರ್ಮ ಜಾತಿ ಎಲ್ಲವೂ ಅಂತ ಒಪ್ಕೊಂಡಿರ್ತಕ್ಕಂಥ ನಾಡಿನ ಸಮಸ್ತ ಕನ್ನಡ ಹೋರಾಟಕ್ಕೆ ಅಣಿಯಾಗುತ್ತೆ. ಅದಕ್ಕೆ ಮೊದಲು ಎಲ್ಲ ಪದಾಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಿ ಇವರ ಸಭೆಯನ್ನ ಬಗೆಹರಿಸಿ, ಇಲ್ಲದೆ ಹೋದ್ರೆ ಚಳುವಳಿ ಉಗ್ರ ರೂಪವನ್ನ ತಾಳುತ್ತೆ. ಅದಕ್ಕೆ ತಾವೇ ಹೊಣೆಗಾರರಾಗಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಐಸಾಕ್ ಅಂತ ಕರ್ನಾಟಕ ಅಖಿಲ ಕರ್ನಾಟಕ ಕಥೋಲಿಕ್ ಕ್ರೈಸ್ತರ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದೇವೆ ಸರ್. ನಮ್ಮ ಹೋರಾಟ ಬಂದು ಇಡೀ ಕರ್ನಾಟಕದ ಕ್ರೈಸ್ತರ ಹೋರಾಟವಾಗಿದೆ. ಇದು ಕ್ರೈಸ್ತರು ಹೋರಾಟ ಮಾಡಬಾರದು ಅಂತ ದುಸ್ಥಿತಿ ನಮಗೆ ಬಂದಿದೆ. ಕಾರಣ ಇಷ್ಟೇ, ಚರ್ಚ್ಗಳಲ್ಲಿ ಕನ್ನಡವನ್ನ ಬಳಕೆ ಮಾಡಲಿಕ್ಕೆ ಈ ಧರ್ಮಾಧಿಕಾರಿಗಳು ಯಾಕೆ ನಾಚಿಕೆ ಪಡ್ತಾ ಇದ್ದಾರೆ. ಒಂದು, ಕನ್ನಡವನ್ನ ಕನ್ನಡಿಗರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಇಲ್ಲಿ ಒಂದು ಪ್ರಾದೇಶಿಕ ಗುರುಮಠವನ್ನು ಈವರೆಗೂ ಸ್ಥಾಪನೆ ಮಾಡಿಲ್ಲ. 100 ವರ್ಷಗಳಾದ್ರೂ ಈವರೆಗೂ ಒಂದು ಪ್ರಾದೇಶಿಕ ಗುರುಮಠವನ್ನು ಮಾಡಲಿಲ್ಲ. ಇದನ್ನು ಮಾನ್ಯ ನಮ್ಮ ಮೈಸೂರು ಮಹಾರಾಜರು ಕೊಡುಗೆಯಾಗಿ ದಾನವಾಗಿ ಕೊಟ್ಟಂತ, ಅನುದಾನವಾಗಿ ಕೊಟ್ಟಂತ ಆ ಜಾಗವನ್ನ 28 ಎಕರೆ ಜಮೀನಲ್ಲಿ ಈವರೆಗೂ ಕನ್ನಡ ಸಮುದಾಯಕ್ಕೆ, ಕ್ರೈಸ್ತರ ಸಮುದಾಯಕ್ಕೆ ಈಗಿನವರೆಗೂ ಪ್ರಾದೇಶಿಕ ಗುರುಮಠವನ್ನು ಸ್ಥಾಪನೆ ಮಾಡಿಲ್ಲ. ಮೂರನೇದಾಗಿ ಕನ್ನಡ ಗುರುಗಳನ್ನ ಧರ್ಮಾಧ್ಯಕ್ಷರನ್ನಾಗಿ ಈವರೆಗೂ ಯಾವ ಪ್ರಾಂತ್ಯದಲ್ಲೂ ನೇಮಕ ಮಾಡಿಲ್ಲ. ಈಗ 9 ಮಂದಿ ತೊಂಕಣಿ ಧರ್ಮಾಧ್ಯಕ್ಷಗಳಿದ್ದಾರೆ, 3 ಮಂದಿ ಮಲಯಾಳಿಗಳಿದ್ದಾರೆ, ಒಬ್ಬರು ಕನ್ನಡಿಗರಿದ್ರು, ಅವರು ಈಗಾಗಲೇ ನಿವೃತ್ತಿಯನ್ನು ಆಗಿದ್ದಾರೆ. ಈಗ ನಮ್ಮ ಕೋರಿಕೆಗಳು, ನಮ್ಮ ಆಗ್ರಹ ಏನಂದ್ರೆ, ಈಗ ತೆರವು 3 ಬಳ್ಳಾರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಈ 3 ಪ್ರಾಂತ್ಯಗಳಿಗೂ ಕನ್ನಡಿಗರನ್ನೇ ಘೋಷಿಸಬೇಕು. ಧರ್ಮಾಧ್ಯಕ್ಷರಾಗಿ, ಧರ್ಮಾಧಿಕಾರಿಗಳಾಗಿ ಕನ್ನಡ ಗುರುಗಳನ್ನೇ ನೇಮಿಸಬೇಕು. ಇಲ್ಲದಿದ್ದರೆ ನಮ್ಮ ಹೋರಾಟ ಉಗ್ರ ಹೋರಾಟಕ್ಕೆ ತೀರ್ಮಾನವಾಗುತ್ತೆ. ಸಾರಾ ಗೋವಿಂದ ಹೇಳಿದಂತೆ, ನಮ್ಮ ಮಾಜಿ ಸಭಾಪತಿಗಳಾದ ಹನುಮಂತವರು ಹೇಳಿದಂತೆ, ನಿಮ್ಮ ಧರ್ಮಾಧ್ಯಕ್ಷರ ನಿಲಯಕ್ಕೆ ಮುತ್ತಿಗೆಯನ್ನು ಹಾಕ್ತೇವೆ. ಕನ್ನಡಿಗರು ಮುತ್ತಿಗೆಯನ್ನು ಹಾಕ್ತೇವೆ. ಕನ್ನಡ ಕ್ರೈಸ್ತರ ಅಂತ ಹೇಳೋದಿಲ್ಲ ನಾವು, ಕನ್ನಡಿಗರು, ಈ ನಾಡಿನ ಜನ ನಾವು. ಈ ನಾಡು ನುಡಿಗಾಗಿ ನಮ್ಮ ಪ್ರಾಣವನ್ನೇ ಅರ್ಪಿಸ್ತೇವೆ. ನಮ್ಮ ಭಾಷೆಗಾಗಿ ನಮ್ಮನ್ನೇ ನಾವು ದಾನಗೊಳಿಸ್ಕೊಳ್ತೇವೆ. ಅಂತ ವ್ಯಕ್ತಿಗಳು ನಾವು. ಧರ್ಮಾಧ್ಯಕ್ಷರೇ, ಎಚ್ಚರವಾಗಿರಿ. ನಿಮ್ಮ ಯಾವ ತಂಡಗಳಿದೆ, ಕನ್ನಡ ದ್ರೋಹಿಗಳಾಗಿದ್ದೀರಾ, ಇನ್ನು ಮೇಲಾದ್ರೂ ಎಚ್ಚೆತ್ತುಕೊಂಡು ಈ ರಾಜ್ಯದಲ್ಲಿ ಕನ್ನಡವನ್ನು ಸ್ಥಾಪನೆ ಮಾಡಿ, ಪ್ರಾದೇಶಿಕ ಗುರುಮಠವನ್ನು ಸ್ಥಾಪನೆ ಮಾಡಿ, ಕನ್ನಡ ಧರ್ಮಾಧ್ಯಕ್ಷರನ್ನ ಸ್ಥಾಪನೆ ಮಾಡಿ, ಇದಕ್ಕೆಲ್ಲ ನೀವು ಸಮ್ಮತಿಸಿದರೆ ಶಾಂತಿ, ಇಲ್ಲದಿದ್ದರೆ ಕ್ರಾಂತಿ ಉಂಟಾಗುತ್ತೆ. ಈ ಕ್ರಾಂತಿಗೆ ನೀವು ಕಾರಣಕರ್ತರಾಗಬೇಡಿ. ಕ್ರೈಸ್ತರು ಶಾಂತಿ ದೂತರು, ಆದ್ರೆ ನೀವು ಕ್ರಾಂತಿ ದೂತರಾಗಿ ಬದಲಾವಣೆ ಮಾಡಿದ್ರೆ ನೀನೇ ಅದಕ್ಕೆ ಕಾರಣ. ಧರ್ಮಾಧಿಕಾರಿ, ಹಿಂದೆ ನೀನು ಮಾಡಿದ್ರೆ ಮಾಡು, ಇಲ್ಲಾಂದ್ರೆ ಇಲ್ಲಿಂದ ತೊಲಗು. ಬ್ರಿಟಿಷರು ತೊಲಗಿದ ಹಾಗೆ ನೀನು ತೊಲಗು. ಆ ಪ್ರಾದೇಶಿಕ ಸೆಮಿನರಿ ಏನಿದೆ ನಮ್ಮ ಮಲ್ಲೇಶ್ವರದಲ್ಲಿರುವ ಆ ಗುರುಮಠದಲ್ಲಿರುವಂತ ತಮಿಳರ ಆಡಳಿತವನ್ನ ಈ ಕೂಡಲೇ ರದ್ದುಗೊಳಿಸಬೇಕು. ತಮಿಳರನ್ನ ತೊಲಗಿಸಬೇಕು. ನಾನೆಲ್ಲ ಕನ್ನಡಿಗರ ಹೋರಾಟಗಾರರನ್ನ ಕೇಳ್ಕೊಳ್ತೇನೆ, ನಾಯಕರುಗಳನ್ನ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ.
ಬರ್ತಲೋಮಿಯೋ ಅಖಿಲ ಕರ್ನಾಟಕ ಸಂಘದ ಕಥೋಲಿಕ ಕ್ರೈಸ್ತರ ಕನ್ನಡ ಸಂಘದ ಕಾರ್ಯದರ್ಶಿ. ನಮ್ಮ ಪ್ರಮುಖ 3 ಬೇಡಿಕೆಗಳು ಏನಿದೆ, ಪ್ರಾದೇಶಿಕ ಗುರುಮಠ ಸ್ಥಾಪನೆ, ಮತ್ತೆ ಕನ್ನಡ ಧರ್ಮಗುರುಗಳನ್ನೇ ಧರ್ಮದರ್ಶನಾಗಿ ನೇಮಿಸಬೇಕೆಂದು, ಮತ್ತು ವ್ಯಾಟಿಕನ್ 2ರ ಆದೇಶದ ಅನ್ವಯ ಎಲ್ಲಾ ಕಡೆ ಹಾಕ್ಬೇಕಂತೇಳಿ ನಾವು ಕೇಳ್ತಾ ಇದೀವಿ. ಯಾಕಂದ್ರೆ ನಮ್ಮ ನೆರೆ ರಾಜ್ಯಗಳಲ್ಲಿ ಈ ವ್ಯಾಟಿಕನ್ ಆದೇಶನ ಪರಿಪಾಲನೆ ಮಾಡಿದ್ದಾರೆ, ಇವರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ. ಯಾಕೆ ನಾವು ಅದೇ ಬೇಡಿಕೆ ನೀವಾಗ ಇಟ್ಟಿದ್ದೇವೆ. ಇಷ್ಟು ವರ್ಷಗಳು ಕಳೆದಿತ್ತು, ಆಯ್ತು, ಇವಾಗ ಮುಗ್ದೋಯ್ತು. ಇನ್ನು ಮುಂದೆ ಆದ್ರೂ ನೀವು ದಯವಿಟ್ಟು ಈ ಆದೇಶವನ್ನು ತಕ್ಷಣವಾಗಿ ಜಾರಿಗೆ ತರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಬರ್ತಲೋಮಿಯೋ, ಕಾರ್ಯದರ್ಶಿ, ಅಖಿಲ ಕರ್ನಾಟಕ ಕಥೋಲಿಕ ಕ್ರೈಸ್ತರ ಕನ್ನಡ ಸಂಘ. ಧರ್ಮಾಧಿಕಾರಿಗಳು ಇನ್ನೂ ಯಾವುದರಲ್ಲಿ ನೀವು ಹಣ ಮಾಡ್ಬೇಕಂತಿದ್ದೀರಿ? ನಿಮ್ಮ ಹಣ ಯಾರಿಗೆ? ನಿಮ್ಗೆ ಹೆಂಡತಿನ, ಮಕ್ಕಳ, ಮರಿಗಳ? ಧರ್ಮಾಧ್ಯಕ್ಷರುಗಳೇ, ನಾವು ಸಂಸಾರಿಗಳು, ನಮಗಾದ್ರೆ ದುಡ್ಡು ಬೇಕು. ನಿನ್ಗೆ ಯಾಕೆ ದುಡ್ಡು ಬೇಕು? ಬೈಬಲ್ ಎತ್ಕೋ, ಪವಿತ್ರ ಗ್ರಂಥನ ಎತ್ಕೋ, ಪಠಿಸು, ಹೋಗು ಧರ್ಮ ಪ್ರಚಾರಕ್ಕೆ. ಬೀದಿ ಬೀದಿಗಳಲ್ಲಿ ಹೋಗಿ ಧರ್ಮ ಪ್ರಚಾರ ಮಾಡೋ ಧರ್ಮಾಧಿಕಾರಿ ಅನುದಾನದಿಂದ ಅನಾಥಾಶ್ರಮದ ಆ ಒಂದು ಮೈದಾನವನ್ನ ನೀನು ಖಾಸಗಿ ಕನ್ನಡಗೊಳಿಸ್ತಾ ಇದೀಯಾ. ಈ ಕೂಡಲೇ ನೀನು ಅದನ್ನ ನಿಲ್ಲಿಸಬೇಕು. ಡಿಸಿ ಪಾಳ್ಯದ ಆ ಒಂದು ಶಾಲೆಯ ಮಕ್ಕಳಿಗೆ ಅನುವು ಮಾಡಿಕೊಡದೆ, ಆಟಕ್ಕೆ ಪಾಠಕ್ಕೆ ದೈಹಿಕವಾಗಿ ಶಿಕ್ಷಣ ಅವರಿಗೆ ಬಿಡದೆ ಅದನ್ನು ಕೂಡ ನೀನು ಖಾಸಗೀಕರಣ ಮಾಡ್ತಾ ಇದೀಯಾ. ಪ್ರತಿಯೊಂದು ಗ್ರೌಂಡ್ ಮೈದಾನಗಳನ್ನು, ಖಾಲಿ ಇರುವ ಮೈದಾನಗಳನ್ನು ಹಾಗೆ ಇರಲು ಬಿಡಬೇಕು. ಅದನ್ನ ಆ ಧರ್ಮ ಕೇಂದ್ರದ ಸಾರ್ವಜನಿಕ ಮಕ್ಕಳು ಆಡ್ಲಿಕ್ಕೆ ಅದನ್ನು ಬಿಡಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಧರ್ಮಾಧಿಕಾರಿ ನಾನು ಕೇಳ್ಕೊಳ್ಬೇಕಾಗಿಲ್ಲ. ನಮ್ಮ ಸಾರಾಗೋವಿಂದ ಸರ್ ಹೇಳಿದ ಹಾಗೆ, ನಮ್ಮ ಎಲ್ಲ ಮುಖಂಡರುಗಳು ಹೇಳಿದ ಹಾಗೆ, ಧರ್ಮಾಧ್ಯಕ್ಷರ ನಿಲಯಕ್ಕೆ ನಮ್ಮ ಮುತ್ತಿಗೆ ಇದೆ. ನಮ್ಮ ಸ್ಥಳದಲ್ಲಿ ಆತ್ಮಶಬ್ರವರೇ, ನೀವು ಬ್ರಿಟಿಷ್ ತರ ರಾತ್ರಿ ಹೊತ್ತು ಓಡಬೇಡ, ಹಗಲೆಲ್ಲ ಕಳಿಸ್ತೀವಿ, ರಾಜೀನಾಮೆ ಕೊಡು, ಪುನಃ ಹಾಕ್ತೀನಿ. ಆದ್ರೆ ಈ ಆದೇಶಗಳನ್ನ ಪರಿಪಾಲಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ನಮ್ಮ ಕನ್ನಡ ಪರ ಹೋರಾಟಗಾರರು ನಮ್ಮ ಬೆನ್ನಿನಿಂದ ಇರುವವರೆಗೂ ಯಾವುದಕ್ಕೂ ಭಯ ಇಲ್ಲ.